ಬ್ಯಾನ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ಬ್ಯಾನ್ ಅನ್ನೋ ಪದ ಒಪ್ಪಲ್ಲ. ದರ್ಶನ್ ಸರ್ ನಮ್ಮ ಇಂಡಸ್ಟ್ರಿಯ ಹೆಮ್ಮೆ. ಹೆಂಗ್ ಬ್ಯಾನ್ ಆಗ್ತಾರೆ? ಬ್ಯಾನ್ ಮಾಡಬಾರ್ದು. ಹೆಂಗ್ ಬ್ಯಾನ್ ಮಾಡ್ತೀರಾ? ಇದೊಳ್ಳೆ ಸರಿ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಯಾರಿಗೂ ಶಿಕ್ಷೆ ಆಗಬಾರ್ದು. ದರ್ಶನ್ ಸರ್ ಬ್ಯಾನ್ ಆಗಬಾರ್ದು. ಇದು ಒಪ್ಪತಕ್ಕದ್ದಲ್ಲ. ಮಿಲನ ಪ್ರಕಾಶ್ ತುಂಬಾ ಸಜ್ಜನಿಕೆ ವ್ಯಕ್ತಿ. ಅವ್ರ ಸಿನಿಮಾಗೆ ನೀವು ತೊಂದರೆ ಕೊಟ್ಟಂಗಾಗುತ್ತೆ. ಮಿಲನ, ರಿಷಿ ಇಂಥ ಫ್ಯಾಮಿಲಿ ಸಿನಿಮಾ ಕೊಟ್ಟಂತಹ ನಿರ್ದೇಶಕರ ಮೇಲೆ ಯಾಕೆ ಬೇಜಾರು ಮಾಡ್ಕೋತೀರಾ? ದಯವಿಟ್ಟು ಯಾರು ಬ್ಯಾನ್ ಮಾಡಬಾರ್ದು. ಮಾಡೋಕ್ಕಾಗಲ್ಲ, ಮಾಡ್ಲು ಕೂಡ. ಬ್ಯಾನ್ ಅನ್ನೋದು ತುಂಬಾ ಕೆಟ್ಟ ಪದ. ಅದು ಒಬ್ಬ ಆರ್ಮಿ ಆಫೀಸರ್ಗೆ ಕೋರ್ಟ್ ಮಾರ್ಷಲ್ ಮಾಡ್ದಂಗೆ ಒಬ್ಬ ಸ್ಟಾರ್ಗೆ ಬ್ಯಾನ್ ಮಾಡಿದ್ರೆ ದರ್ಶನ್ ಸರ್ನ ಬ್ಯಾನ್ ಮಾಡಬಾರ್ದು. ರಾಂಗ್. ಪ್ರಶ್ನೆ ಚೆನ್ನಾಗಿದೆ. ಜನ ಕೇಳ್ತಾರೆ, ಕಲಾವಿದರು ಇದ್ರ ಬಗ್ಗೆ ನಿಮ್ ನಿರ್ಧಾರ ಏನು ಹೇಳ್ರಪ್ಪ, ನೀವು ಮಾತಾಡ್ರಯ್ಯ ಅಂತ ಕೇಳ್ತಾರೆ. ಹಂಗೆ ಹೇಳಿದಾಗ ಉತ್ತರ ಕೊಟ್ಟಿರ್ತೀವಿ. ನಾವು ದರ್ಶನ್ ಸರ್ ಬಗ್ಗೆ ತುಂಬಾ ಪ್ರೀತಿ ಇದೆ. ಕೇಸ್ ಪ್ರೂವ್ ಆಗಿ ಬರ್ತಕ್ಕೆ ನಾವ್ಯಾರು ಸರ್ ಮಾತಾಡಕ್ಕೆ? ನಾವ್ಯಾರು, ನೀವ್ಯಾರು? ಇನ್ಫ್ಯಾಕ್ಟ್ ಪೊಲೀಸು, ಮಾಧ್ಯಮ ಕೂಡ ಅಲ್ಲ. ಕಾನೂನು ಡಿಸೈಡ್ ಮಾಡುತ್ತೆ. ಮಾಧ್ಯಮ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ವರದಿ ಕೊಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ದೇವ್ರು ಡಿಸೈಡ್ ಮಾಡ್ತಾರೆ ಬಿಡಿ. ಎಲ್ಲ ದೇವ್ರು ಒಳ್ಳೇದಾಗುತ್ತೆ.